ಬಾರು ಅಂದರು, ಬಾರು ಅಂದರು. ಏಯ್ ಆಗ್ತೀನೋ? ನಂದಿನ್ನೂರು. ಅಕ್ಕ ನಾವು ಬರೋವರೆಗೂ ವೆಯ್ಟ್ ಮಾಡ್ಬೇಕು ತಾನೆ. ಸರಿ ಹೋಗ್ಲಿ, ನನಗೂ ಒಂದು ಆಟ ಹಾಕಪ್ಪ. ಮಾತು ಸಾಕು, ನೋಟ್ ಹಾಕಲಿ. 200, 300, 400. ಆಟ 500. ಬಾರು ಬಿತ್ತು ಮಗ ರಾಜ. ಯಾವುದು ಮಗ ಹುಕ್ಕುಮು? 4. ಓ ಚಟ್ಟ ಪಕ್ಕ ಕಟ್ತೀನಿ ಬಿಡ್ರಪ್ಪ. ರಾಜ ಏನಮ್ಮ ನಿಂದು ಕನ್ಸೆಲ್ಲ ಹಾಳು ಮಾಡ್ಬಿಟ್ಟೆ. ಕೈ ತುಂಬಾ ದುಡ್ಡಿತ್ತು. ದುಡಿಯಕ್ ಯೋಗ್ಯತೆ ಇಲ್ದವನೇ ಕಣಪ್ಪ. ಕನ್ಸಲ್ಲೇ ದುಡ್ಡು ನೋಡು, ಕನ್ಸಲ್ಲೇ ಸಾಯೋದು. ದುಡಿಮೆನೆ ದೇವ್ರು ಅಂತ ನಂಬಿರೋನೆ ಕನ್ಸನ್ನ ನನ್ಸ್ ಮಾಡ್ಕೋತಾನೆ. ಎದ್ದೋಗಿ ಕೆಲ್ಸ ಹುಡ್ಕೋಪ್ಪ. ಇವಾಗೇನು ನಾ ಕೆಲ್ಸಕ್ಕೆ ಹೋಗದೆ ತಿನ್ಕೊಂಡ್ ತಿರ್ಗಾಡ್ತಾ ಇದ್ದೀನಿ ಅಂತ ತಾನೇ ಗೊಣಗ್ತಾ ಇದೀಯಾ? ನಾನೆಲ್ಲಪ್ಪ ಗೊಣಗ್ತಾ ಇದ್ದೀನಿ? ಇರೋದನ್ನೇ ತಾನೇ ಹೇಳ್ತಾ ಇದ್ದೀನಿ. ನಾನೇನಾದ್ರೂ ನಿಂಗೆ ಹೊರೆ ಆಗಿದ್ದೀನೇನಪ್ಪ? ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡ್ಕೊಂಡು ವಿಧವಾ ವೇತನದಲ್ಲಿ ಬರೋ ದುಡ್ಡಲ್ಲೇ ನನ್ ಮಾತ್ರೆ ಖರ್ಚು, ಕಾಯಿಲೆ ಖರ್ಚೆಲ್ಲ ನೋಡ್ಕೋತಾ ಇಲ್ವಪ್ಪ? ಈಗೇನಮ್ಮ ನಾನ್ ಕೆಲ್ಸಕ್ಕೆ ಹೋಗಿದ ತಕ್ಷಣ ನಿನ್ ಕಾಯಿಲೆ ಸರಿ ಆಗ್ಬಿಡುತ್ತಾ? ಪ್ರತಿಯೊಬ್ರು ಮನೇಲೂ ತನ್ನ ಮಕ್ಕಳೆಲ್ಲ ದುಡಿತಿದಾರಪ್ಪ. ಅವ್ರು ದುಡಿತಿದ್ದಾರೆ ಅಂತ ಅವ್ರ ತಂದೆ ತಾಯಿ ಕಾಯಿಲೆ ಎಲ್ಲ ವಾಸಿ ಆಗ್ಬಿಡುತ್ತಾ? ಹಂಗ್ ವಾಸಿ ಆಗಂಗಿದ್ದೀರ ಈ ಪ್ರಪಂಚದಲ್ಲಿ ಡಾಕ್ಟ್ರಿಗೆ ಬೆಲೆನೇ ಇರ್ತಾ ಇರ್ಲಿಲ್ಲ. ಮೊದ್ಲೋಗಿ ಒಂದ್ ಕೆಲ್ಸ ಹುಡ್ಕೊಳಪ್ಪ. ಏನು ಕೆಲ್ಸನ? ಕೆಲ್ಸಕ್ಕೆ ಹೋಗಿ ದುಡಿಬೇಕು ಅನ್ನೋ ತೀಟೆ ನನ್ಗೇನಿಲ್ಲ. ಆ ಕಾಲದಿಂದನೂ ಸತ್ ನಮ್ಮ ಅಪ್ಪನೂ ನನ್ಗೇನು ತಂದಾಕಿಲ್ಲ, ನೀನು ಏನು ಮಾಡಾಕಿಲ್ಲ. ಏನೋ ಹೊಸ್ದಾಗಿ ಏನಾರು ಆಸ್ತಿ ಗಿಸ್ತಿ ಮಾಡಿದೀರಾ? ಅದೇ ಮನೆ ಅದೇ ಜೀವನ, ಸರಿನಾ? ಅಯ್ಯೋ ನನಗೆ ಅಂತ ನನ್ನ ತಂದೆ ತಾಯಿ ಕಷ್ಟ ಬಿದ್ದು ಆಸ್ತಿ ಅಂತಸ್ತು ಎಲ್ಲ ಮಾಡಿದ್ದಾರೆ. ನಾನು ದುಡ್ದು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಮಕ್ಳನ್ನ ಹುಟ್ಟಿಸ್ಬಿಟ್ರೆ ಸಾಲದು, ಅವ್ರಿಗೋಸ್ಕರ 4 ಕಾಸು ದುಡ್ದಿಡ್ಬೇಕು. ಸುಮ್ನೆ ಕೆಲ್ಸಕ್ಕೆ ಹೋಗು ಅಂತ ನನ್ ಪ್ರಾಣ ತೆಗಿಬೇಡ. ಹೋಗಿ ಅಡ್ಗೆ ಮಾಡೋಗು, ನನಗೆ ಕೆಲಸ ಇದೆ, ನಾ ಹೊರಗೆ ಹೋಗ್ಬೇಕು. ನಿಜನಪ್ಪ, ನಿಜ. ನಿನಗೆ ಅಂತ ಜನ್ಮ ಕೊಟ್ಟೆ ಅಷ್ಟೇ. ನಿನಗೆ ಅಂತ ಯಾವ ಆಸ್ತಿನೂ ಮಾಡಲಿಲ್ಲ. ಮಾಡೋದಕ್ಕೆ ಆ ದೇವರು ಬಿಡಲಿಲ್ಲ. ನೀನು ಹುಟ್ಟಿದ 2 ವರ್ಷಕ್ಕೆ ಆ ದೇವ್ರು ನಿನ್ನ ತಂದೆನ ಕಿತ್ಕೊಂಡ. ನನಗೆ ಅಂತ ಒಂದು ಸಣ್ಣ ಕಾಯಿಲೆನ ಬಹುಮಾನ ಅಂತ ಕೊಟ್ಟ. ಆದರೂ ನೀನು ಬೆಳೆದ ದೊಡ್ಡವನಾದ್ಮೇಲೆ ನಾನು ಚೆನ್ನಾಗಿ ನೋಡ್ಕೋತೀಯ ಅಂದ್ಕೊಂಡೆ. ಆದರೆ ನೀನು ನಾನು ಆಸ್ತಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಎತ್ತೋಳು ಅಂತಲೂ ನೋಡ್ದಂಗೆ ಮಲ್ತಾಯಿ ಥರ ನೋಡ್ತಿದೀಯ. ಆ ದೇವ್ರು ಯಾವಾಗ ಬುದ್ಧಿ ಕೊಡ್ತಾನೋ ಕೊಡ್ಲಿ, ಎಲ್ಲ ಅವನಿಟ್ಟಂಗೇ ಆಗಲಿ. ಏನೇ ನಿಂಗಿ, ಊರಬ್ಬ ಹತ್ರ ಬಂತು, ಮನೆಗೆ ಸುಣ್ಣ ಬಣ್ಣ ಎಲ್ಲ ಬೆಳ್ದ? ಕಾಣೆ. ಹೆಂಗೆ ಇವತ್ತ ಕಡ ಉಡಿಸು. ಏನ್ ಮಗ ಇವತ್ತು ಲೇಟೇನಾ? ಮಚ್ಚ ಇವ್ನು ಯಾವಾಗ ತಾನೇ ಬೇಗ ಬಂದಿದ್ದೇನೆ. ಎಲೆ ಹಾಕಲ್ಲೇ ನೀನು. ನೋಡು ಮಗ, ಲೇಟಾಗಿ ಬಂದ್ರು ಲೇಟೆಸ್ಟ್ ಆಗಿ ಬಂದಿದ್ದೀನಿ. ಇವತ್ತು ಅಕ್ಕಾಡ ನಂದೇ. ಅದೆಂಗಪ್ಪ, ಆಡೋ ಮುಂಚೆಗೆ ಆ ಕಡೆ ನಂದು ಅಂತ ಹೇಳ್ತೀಯ? ಮಗ ಮುಂಜಾನೆ ಕನ್ಸು ಅದೇನ್ ಗೊತ್ತಾ? ಅದೇನ್ ಕನ್ಸು? ಮುಂಜಾನೆ ಕನ್ಸಲ್ಲಿ ಇದೇ ಪ್ಲೇಸಲ್ಲಿ ನಿಮ್ಮೆಲ್ರೂ ದುಡ್ಡು ನನ್ ಜೇಬಲ್ಲಿ. ನೋಡು, ಇವತ್ತು ಫಿಕ್ಸ್ ಆಗ್ಬಿಡಿ, ಡೌಟೇ ಬೇಡ, ಅಖಾಡ ನಂದೇ. ಥೂ ನನ್ ಮಗನೆ, ಕೂಸುಡೋ ಮುಂಚೆಗೆ ಕುಲಾವೇ ಹೊಡ್ಸುರಂತೆ. ಹಂಗಾಯ್ತಲ್ಲ ನಿನ್ ಬಾಳು. ಮೊದ್ಲು ದುಡ್ಡಾಕ ಆಟ ಆಡು, ಕನ್ಸ ನನ್ಸ ಆಮೇಲೆ ಮಾಡೋಣ. ಮಕ್ಕಳ ಐತೆ ನಿಮ್ಗೆ ಆಟ 500 ಅಂದರು. ಹೆಂಗೋ ರಾಜ? ಈ ಆಟ ನಂದೇ, ಒಡಿ ರಾಜನ ಬಾರ್ ಅಂದರು. ರಾಜ ಒಂದ್ 500 ರೂಪಾಯಿ ಸಾಲ ಇದ್ರೆ ಕೊಡ್ ಮಗ. ಈ ಆಟ ಹೊಡೆದ್ಬಿಟ್ಟು ಕೊಟ್ಬಿಡ್ತೀನಿ. ಬೇಕಾದ್ರೆ ಈ ಶರ್ಟ್ ಅಡ ಇಟ್ಕೋ ಮಗ. ಮುಚ್ಕೊಂಡು ಎದ್ದೋಗಲಿ. ಕೊಡುಗರು 500 ಹೋಗಲಿ. ಸರಿ ಸರಿ, ಇವತ್ತು ನನ್ನ ನಸೀಬ್ ಚೆನ್ನಾಗಿಲ್ಲ. ಆಡ್ರಿ ನನ್ನ ಮಗ. ಹಾಕಪ್ಪ ನೀನು. ಟೈಮ್ ಬರುತ್ತೆ. ಅಯ್ಯೋ, ಈ ಅಮ್ಮನ ದಿನ ಇದ್ದಿದ್ದೆ. ಯಾಕಮ್ಮ ಅಡಿಗೆ ಮಾಡಿಲ್ವಾ? ರಾತ್ರಿ ಮಾಡಿ ತಂಗ್ಲನ್ನೇ ಇಟ್ಟಿದ್ಯಾ? ಆಗ್ತಾ ಇಲ್ಲಪ್ಪ, ಬೆಳಗ್ಗೆಯಿಂದ ತುಂಬ ಸುಸ್ತಾಗ್ತಾ ಇದೆ. ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಪ್ಪ. ಏನು ತಂಗ್ಲನ್ನ? ಹೋಗಮ್ಮೋ, ತಂಗ್ಲನ್ನ ನೀನೇ ತಿನ್ಕೋ ಹೋಗು.
ಛೇ, ಈ ಮನೇಲಿ ನೆಮ್ಮದಿಯಾಗಿ ಊಟ ಮಾಡಕ್ಕೂ ಬಿಡಲ್ಲ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ವು. ರಜಾ ರಜಾ ಏನಮ್ಮ ನಿಂದು? ಎದ್ದೇಳಪ್ಪ. ಮಾತ್ರೆ ಬೇರೆ ಖಾಲಿಯಾಗಿದೆ, ಸ್ವಲ್ಪ ಮಾತ್ರೆ ತಂದ್ಕೊಡಪ್ಪ. ಮಾವು, ನನ್ನ ಹತ್ರ ದುಡ್ಡು ಏನಿಲ್ಲ, ಹೋಗಮ್ಮ ಸುಮ್ನೆ. ಅಪ್ಪ, ನಿನ್ನ ಹತ್ರ ಕಾಸಿಲ್ಲ ಅಂತ ನಂಗೆ ಗೊತ್ತಪ್ಪ. ತಗೋ ಈ 500 ರೂಪಾಯಿ. ಏನು? ತಗೋ, ಬೇಗ ಹೋಗಪ್ಪ. 500 ರೂಪಾಯಿನಾ? ಏನಪ್ಪ, ಸ್ವಲ್ಪ ಬೇಗ ಮಾತ್ರೆ ತಂದ್ಕೊಡಪ್ಪ. ಆಗ್ತಿಲ್ಲ ಮಗ್ನೆ, ಸ್ವಲ್ಪ ಬೇಗ ತಂದ್ಕೊಡಪ್ಪ. ಹ್ಞೂ ಸರಿ ಅಮ್ಮ. ಓ, ನಮ್ಮ ಅಮ್ಮ ಒಳ್ಳೆ ಬುದ್ಧಿ ಬೇಗ ಬಂದ್ಬಿಟ್ಟಿದೆ. ಬಾರಪ್ಪ. ಮಾರುತಿ, ಏನಮ್ಮ? ಮಾರುತಿ, ರಾಜ ಬೆಳಗ್ಗೆ ಹೋದೋನಪ್ಪ, ಇನ್ನ ಬಂದಿಲ್ಲ. ಮಾತ್ರೆ ತರಕ್ಕೆ ಅಂತ ಹೋದ. ಸ್ವಲ್ಪ ಎಲ್ಲಾದ್ರೂ ಕಾಣಿಸಿದ್ರೆ ಬೇಗ ಕಳ್ಸಪ್ಪ. ಸರಿನಮ್ಮ. ಅಮ್ಮನಿಗೆ ಬೇರೆ ಔಷಧಿ ತಗೊಂಡೋಗ್ಬೇಕು. ಇಲ್ಲಿ ನೋಡಿದ್ರೆ ನನ್ನ ಕೈ ಎಣ್ಣೆ ಹೊಡಿದ ನಡುಗ್ತಾ ಇದೆ. ಇರ್ಲಿ ಬಿಡು, ಔಷಧಿ ನಾಳೆಗೆ ತೊಗೊಂಡು ಹೋದ್ರಾಯ್ತು. ಏನಪ್ಪ ಮಾಡೋದು? ಇರ್ಲಿ ಬಿಡು, ಮೊದಲು ಎಣ್ಣೆ ಹೊಡೆಯೋಣ, ಆಮೇಲೆ ಇದು ಔಷಧಿ ಬಗ್ಗೆ ನೋಡ್ಕೊಳ್ಳೋಣ. ಅಮ್ಮ 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 ಎದ್ದೇಳಮ್ಮ, ಮಾತ್ರೆ ನುಂಗುವಂತೆ. ನಿಧಾನಕ್ಕೆ ಹೇಳಮ್ಮ. ತಗೊಮ್ಮ ಮಾತ್ರೆ, ತಗೋ, ನೀರು ಕುಡಿ. ಇನ್ನು ಸ್ವಲ್ಪ ಕುಡಿಯಮ್ಮ. ಸಾಕಮ್ಮ? ಸುಸ್ತಾಗ್ತಾ ಇದೆಯಾ? ಮಲ್ಕೊಮ್ಮ. ರಾಜ, ಅಮ್ಮ ಇಲ್ಲೇ ಇರಪ್ಪ. ಇಲ್ಲೇ ಇರ್ತೀನಮ್ಮ. ಅಮ್ಮ ಮಲ್ಕೊಳ್ಳಿ ಅಮ್ಮ. ಇಲ್ಲೇ ಇರಪ್ಪ. ಇಲ್ಲೇ ಇರ್ತೀನಮ್ಮ, ಎಲ್ಲೂ ಹೋಗಲ್ಲ. ತುಂಬ ಸುಸ್ತಾಗ್ತಾ ಇದೆಯಮ್ಮ? ಹೂನಪ್ಪ ರಾಜ, ಸ್ವಲ್ಪ ಆರಾಮ್ ಅನ್ನಿಸ್ತಾ ಇದೆ. ಎಲ್ಲೂ ಹೋಗ್ಬೇಡಪ್ಪ. ಆಯ್ತಮ್ಮ. ಏ ರಜಾ, ಏ ರಜಾ, ಏ ರಜಾ, ಏಯ್ ರಜಾ, ಎದ್ದೋಗೋ. ಅಲ್ಲಿ ನಿಮ್ಮಮ್ಮ ನಿನ್ಗೋಸ್ಕರ ಕಾಯ್ತಾ ಕೂತಾಳೆ, ನೀನು ಕುಡ್ದ್ಬಿಟ್ಟಿದ್ಯಾ? ಎದ್ದೋಳ ಮೇಲೆ, ಹೇಳ ಮೇಲೆ, ಹೇಳ ಮೇಲೆ ಹೋಗು. ಕುಡ್ಕೊಂಡು ಲೋಫರ್ ನನ್ನ ಮಕ್ಕಳ, ಹೇಳ ಮೇಲೆ. ಮಲಗಿರೋ ಥರ ಇದೆ. ಏನಿವತ್ತು ಇಷ್ಟೊಂದು ಸೈಲೆಂಟಾಗಿ ಮಲಗಿದಾಳಲ್ಲ ನಮ್ಮಮ್ಮ? ಅಮ್ಮ, ನೀನು ಕೊಟ್ಟ 500 ರೂಪಾಯಿ ಎಲ್ಲೋ ಮಿಸ್ ಆಗಿದೆ. ನಿನಗೆ ಮಾತ್ರೆ ತಾನೇ, ಬೆಳಗ್ಗೆ ನಾನು ತಂದು ಕೊಡ್ತೀನಿ.
ನಾನು ಊಟ ಮಾಡಿದ್ದೀನಿ, ನೀನು ಹೋಗಿ ಊಟ ಮಾಡೋಗು. ಅಮ್ಮ ಯಾಕೆ ಇವತ್ತು ಇಷ್ಟೊಂದು ಸೈಲೆಂಟ್ ಆಗಿದ್ದಾಳೆ? ನಿನಗೆ ಅಮ್ಮ ಹೇಳ್ತಾ ಇರೋದು, ಎದ್ದೋಗಿ ಊಟ ಮಾಡೋಗಮ್ಮ. ಅಯ್ಯೋ, ಇವತ್ತು ಯಾಕೋ ಮನ್ಸಿಗೆ ತುಂಬ ನೋವಾಗ್ತಾ ಇದೆಯಲ್ಲ. ಅಮ್ಮ ಅಮ್ಮ ಯಾಕೆ ಇವತ್ತು ಇಷ್ಟೊಂದು ಸೈಲೆಂಟ್ ಆಗಿದ್ದಾಳೆ? ಅಮ್ಮ 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 ಮಾತಾಡಮ್ಮ. ಅಮ್ಮ 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 ಏನಾಯ್ತಮ್ಮ ನಿಂಗೆ? ಅಮ್ಮ ಮಾತಾಡಮ್ಮ. ಅಮ್ಮ 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 ಮಾತಾಡಮ್ಮ. ಅಮ್ಮ ಮಾತಾಡದೆ ಇರಬೇಡಮ್ಮ. ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ಒಂದೇ ಒಂದ್ಸರಿ ಮಾತಾಡಮ್ಮ. ಅಮ್ಮ ನನ್ನ ಬೈಯಕರು ಒಂದೇ ಒಂದ್ಸರಿ ರಾಜ ಅಂತ ಕರಿಯಮ್ಮ. ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ನಿನ್ ತಮ್ಮಯ್ಯ ಅಂತೀನಮ್ಮ. ಪ್ಲೀಸ್ ಅಮ್ಮ, ನೀನು ಹಿಂಗೆ ಸೈಲೆಂಟ್ ಆಗಿರ್ಬೇಡಮ್ಮ. ಅಮ್ಮ ನಾಳೆಯಿಂದ ಯಾವ ಹುಡುಗರ ಜೊತೆನೂ ಹೋಗಲ್ಲಮ್ಮ. ನೀನು ಹೇಳ್ದಂಗೆ ಕೆಲ್ಸಕ್ಕೆ ಹೋಗ್ತೀನಮ್ಮ. ಅಮ್ಮ ನಿನ್ನನ್ನು ರಾಣಿ ಥರ ನೋಡ್ಕೋತೀನಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಒಂದೇ ಒಂದ್ಸರಿ ಮಾತಾಡಮ್ಮ. ಅಪ್ಪನು ಚಿಕ್ಕ ವಯಸ್ಸಲ್ಲೇ ಬಿಟ್ಟೋಗ್ಬಿಟ್ರು. ಅಮ್ಮ ಈಗ ನೀನು ಬಿಟ್ಟೋದ್ರೆ ನನಗೆ ಯಾರಮ್ಮ ದಿಕ್ಕು? ಹೊಟ್ಟಸ್ದಾಗ ಒಂದೊತ್ತು ಊಟ ಹಾಕಕ್ಕೂ ಯಾರಿಲ್ವಲ್ಲಮ್ಮ. ನೋಡು, ಈಗ ನನ್ನ ಜೊತೆ ಮಾತಾಡಿಲ್ಲ ಅಂದರೆ ನಿನ್ನ ಜೊತೆ ನಾನು ಬಂದ್ಬಿಡ್ತೀನಿ. ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ಅಮ್ಮ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತೀನಮ್ಮ. ನೀನು ಚೆನ್ನಾಗಿ ನೋಡ್ಕೋತೀನಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಒಂದೇ ಒಂದ್ಸರಿ ಮಾತಾಡಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಒಂದೇ ಒಂದ್ಸರಿ ಮಾತಾಡಮ್ಮ. ಅಮ್ಮ ಅಮ್ಮ ನೀನು ಹಿಂಗೆಲ್ಲ ಸೈಲೆಂಟ್ ಆಗಿರ್ಬೇಡಮ್ಮ. ನನ್ನ ಮೇಲೇನಾದ್ರೂ ಕೋಪ ಇದ್ರೆ ನನಗೆ ನಾಕೇಟ್ ಹೊಡೆದ್ಬಿಡಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಹಿಂಗ್ ಮಾತಾಡದೆ ಮಾತ್ರ ಮಲ್ಗಿರ್ಬೇಡಮ್ಮ. ಪ್ಲೀಸ್ ಅಮ್ಮ. ಅಮ್ಮ ಮಾತಾಡಮ್ಮ. ಮಾತಾಡಮ್ಮ ನೀನು. ದೇವರು ಅಂದನು ದೇವನು. ಅಮ್ಮ ಎಂದರೆ ಅದ್ಭುತ. ಅಮ್ಮ ಅಂದರೆ ಶಕ್ತಿ. ಅಮ್ಮ ಅಂದರೆ ಸ್ಫೂರ್ತಿ. ಅಮ್ಮ ಎಂದರೆ ಪದಗಳ ಸಿಲಕದ ಒಂದು ದೈವ ಶಕ್ತಿ. ಅವಳಿಲ್ಲದ ದೇವಾನು ದೇವತೆಗಳಿಲ್ಲ, ಪ್ರಾಣಿ ಪಕ್ಷಿಗಳಿಲ್ಲ, ಮಾನವ ಕುಲವೇ ಇಲ್ಲ. ತಾನು ಹಸಿದಿದ್ದರೂ ಸಹ ಮಕ್ಕಳಿಗೆ ಉಣಬಡಿಸುವ ಏಕೈಕ ಜೀವವೇ ಅಮ್ಮ. ಜನ್ಮಕ್ಕೆ ತಂದೆ ಕಾರಣನಾದರೂ ಆ ಗರ್ಭವನ್ನು ಜೋಪಾನದಿಂದ ಕಾಯ್ದು ಮತ್ತೊಂದು ಜೀವಿಗೆ ಜೀವ ಕೊಡುವ ಏಕೈಕ ಜೀವವೇ ಅಮ್ಮ. ನನ್ನ ಮೊದಲ ಉಸಿರಿನಿಂದ ಹಿಡಿದು ಅವಳ ಕೊನೆಯ ಉಸಿರು ಇರುವವರೆಗೂ ನಾನು ಪ್ರೀತಿಸುವ ಏಕೈಕ ಜೀವವೇ ಅಮ್ಮ. ಅವಳದು ನಾಟಕದ ಬದುಕಲ್ಲ, 4 ಜನ್ಮಗಳೆತ್ತರೂ ಅವಳ ಋಣ ತೀರಿಸಲಾಗದ ಬದುಕು. ಇವತ್ತಿನ ಸಮಾಜದಲ್ಲಿ ನಡೆಯುತ್ತಿರುವ ನೈಜ ಘಟನೆಯ ಆಧಾರಿತ ಕಥೆ. ಅಮ್ಮ ಅಮ್ಮ ನೀ ತ್ಯಾಗಮಯಿ.